ತಿರುಪತಿ ಭಕ್ತರ ಪಾಲಿಗೆ ಕಲಿಯುಗದ ವೈಕುಂಠವೇ ಸರಿ. ಹೌದು. ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ತಿರುಮಲಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ. 2 ತೆಲುಗು ರಾಜ್ಯಗಳಲ್ಲದೆ ವಿವಿಧ ರಾಜ್ಯಗಳು ಮತ್ತು ವಿದೇಶಗಳಿಂದಲೂ ಭಕ್ತರು ಇಲ್ಲಿಗೆ ಬರುತ್ತಾರೆ. ತಿರುಮಲದ ಬೆಟ್ಟಗಳು ಗೋವಿಂದನ ನಾಮಸ್ಮರಣೆಯಿಂದ ನಿತ್ಯವೂ ಸದ್ದು ಮಾಡುತ್ತವೆ. ಪವಿತ್ರ ತಿರುಮಲವನ್ನು ವೈಕುಂಠ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ವಿಶ್ವವಿಖ್ಯಾತ ತಿರುಮಲ ತಿಮ್ಮಪ್ಪನ ದರ್ಶನಕ್ಕೆ ಬರುವ ಭಕ್ತರಿಗೆ ತಿರುಮಲ ತಿರುಪತಿ ದೇವಸ್ಥಾನ ಸದಾ ತೆರೆದಿರುತ್ತದೆ. ಇದೀಗ ಟಿಟಿಡಿ ಹೊಸ ನಿರ್ಧಾರವೊಂದನ್ನು ಕೈಗೊಂಡಿದೆ. ಇನ್ಮುಂದೆ ತಿರುಪತಿಯಲ್ಲಿ ಈ ಪಾಲಿಸಿ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಟಿಟಿಡಿ ಮತ್ತೊಂದು ಹೊಸ ನಿರ್ಧಾರವೊಂದನ್ನು ಕೈಗೊಂಡಿದ್ದು, ಹಿಂದಿನ ಸರ್ಕಾರ ಜಾರಿಗೆ ತಂದಿದ್ದ ರಿವರ್ಸ್ ಟೆಂಡರ್ ಪದ್ಧತಿಯನ್ನು ರದ್ದುಪಡಿಸಲಾಗಿದೆ ಎಂದು ಹೇಳಿದೆ. ಈ ನಿಟ್ಟಿನಲ್ಲಿ ಟಿಟಿಡಿ ಇ-1 ಜೆ. ಶ್ಯಾಮಲ ರಾವ್ ಆದೇಶ ಹೊರಡಿಸಿದ್ದಾರೆ. ಕಳೆದ 5 ವರ್ಷಗಳ ವೈಸಿಪಿ ಸರ್ಕಾರ ರಿವರ್ಸ್ ಟೆಂಡರ್ ಪದ್ಧತಿಯನ್ನು ಜಾರಿಗೆ ತಂದಿತ್ತು. ಇದೀಗ ಆಂಧ್ರಪ್ರದೇಶ ಸರ್ಕಾರದ ಸೂಚನೆ ಮೇರೆಗೆ ಟಿಟಿಡಿ ಈ ನೀತಿಯನ್ನು ರದ್ದುಗೊಳಿಸಿದೆ. ಹಿಂದಿನ ಜಗನ್ ಮೋಹನ್ ರೆಡ್ಡಿ ಸರ್ಕಾರ ಟಿಟಿಡಿ ಮಾತ್ರವಲ್ಲದೆ ರಾಜ್ಯದ ಇತರೆ ಇಲಾಖೆಗಳಲ್ಲೂ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿತ್ತು. ಇತ್ತೀಚೆಗಷ್ಟೇ ಸಮ್ಮಿಶ್ರ ಸರ್ಕಾರ ಈ ನೀತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವ ನಿರ್ಧಾರ ಕೈಗೊಂಡಿದೆ. ತಿರುಮಲ ಲಡ್ಡು ಕಲಬೆರಕೆ ತುಪ್ಪ ವಿವಾದದ ಸಂದರ್ಭದಲ್ಲೂ ರಿವರ್ಸ್ ಟೆಂಡರ್ ಪ್ರಸ್ತಾಪವಾಗಿತ್ತು. ಈ ವ್ಯವಸ್ಥೆಯಲ್ಲಿ ನಂದಿನಿ ತುಪ್ಪದ ಬದಲು ವಿವಿಧ ಡೈರಿಗಳ ತುಪ್ಪವನ್ನು ಟಿಟಿಡಿಗೆ ಸರಬರಾಜು ಮಾಡಲಾಗುತ್ತಿತ್ತು. ಆದರೆ ಇನ್ಮುಂದೆ ಈ ಸೇವೆಗಳು ಇರಲ್ಲ ಎಂದು ಟಿಟಿಡಿ ಹೇಳಿದೆ. ಹೀಗಾಗಿ ರಿವರ್ಸ್ ಟೆಂಡರ್ ಪ್ರಕ್ರಿಯೆ ರದ್ದುಗೊಳಿಸುವ ನಿರ್ಧಾರವನ್ನು ಟಿಟಿಡಿ ಇದೀಗ ಕೈಗೊಂಡಿದೆ. ಮುಖ್ಯಮಂತ್ರಿ ಚಂದ್ರಬಾಬು ತಿರುಮಲಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಿಎಂ ಚಂದ್ರಬಾಬು ನಾಯ್ಡು ತಿರುಮಲದಲ್ಲಿ ಇತ್ತೀಚೆಗೆ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ತಿರುಮಲದ ಪಾಂಚಜನ್ಯಂ ವಿಶ್ರಾಂತಿ ಗೃಹದ ಹಿಂಭಾಗದ ಹೊರ ಮರ್ತುಲ ರಸ್ತೆಯ ಬಳಿ ಹೊಸ ಆಧುನಿಕ ಅಡುಗೆ ಮನೆಯನ್ನು ತೆರೆಯಲಾಗಿದೆ. ಸುಮಾರು 13,445 ಕೋಟಿ ವೆಚ್ಚದಲ್ಲಿ 37,245 ಚದರ ಅಡಿ ವಿಸ್ತಾರದಲ್ಲಿ ಈ ಅಡುಗೆ ಕೋಣೆಯನ್ನು ನಿರ್ಮಿಸಲಾಗಿದೆ. ಇದು ಅಡುಗೆ ಮಾಡಲು ಆಧುನಿಕ ಸೌಲಭ್ಯಗಳನ್ನು ಹೊಂದಿರಲಿದೆ. ಆಹಾರ ಧಾನ್ಯಗಳು, ತರಕಾರಿಗಳು ಮತ್ತು ಹಾಲು ಇತ್ಯಾದಿಗಳನ್ನು ಸುಗಮವಾಗಿ ಸಾಗಿಸಲು ವ್ಯವಸ್ಥೆ ಮಾಡಲಾಗಿದೆ. ಮೊದಲ ಮಹಡಿಯಲ್ಲಿ ಉಗಿ ಆಧಾರಿತ ಅಡುಗೆ ಮತ್ತು ಆಹಾರ ತಯಾರಿಕೆಗಾಗಿ ಎಲ್ಪಿಜಿ ಚಾಲಿತ ಬಾಯ್ಲರ್ಗಳು, ಎಕ್ಸಾಸ್ಟ್ ಸಿಸ್ಟಮ್ ಅನ್ನು ಸಹ ಸ್ಥಾಪಿಸಲಾಗಿದೆ. ಏನಿದು ರಿವರ್ಸ್ ಟೆಂಡರಿಂಗ್ ಸಿಸ್ಟಮ್? ಇದುವರೆಗೆ ಸರ್ಕಾರದ ಯಾವುದೇ ಕೆಲಸಕ್ಕಾದರೂ ಖಾಸಗಿ ಕಂಪನಿಗಳನ್ನು ಆಯ್ಕೆ ಮಾಡಲಾಗುತ್ತಿತ್ತು. ಅದೇ ರೀತಿ ಇದನ್ನು ಬಿಡ್ಡಿಂಗ್ ಮೂಲಕ ಆಯ್ಕೆ ಮಾಡುತ್ತಿದ್ದರು. ಇದೇ ಸಿಸ್ಟಮ್ ತಿರುಪತಿಯ ತುಪ್ಪ ಪೂರೈಕೆಯಲ್ಲೂ ಜಾರಿಯಲ್ಲಿತ್ತು. ಆದರೆ ಕೆಲವರು ಇದನ್ನು ಅವರಿಗೆ ಬೇಕಾದ ಹಾಗೆ ಚೇಂಜ್ ಮಾಡಿಕೊಳ್ಳುತ್ತಿದ್ದರು. ಇದನ್ನು ರಿವರ್ಸ್ ಟೆಂಡರಿಂಗ್ ಸಿಸ್ಟಮ್ ಎಂದು ಕರೆಯುತ್ತಾರೆ.
ಆದರೆ ಇನ್ಮುಂದೆ ಈ ರೀತಿ ನಡೆಯಬಾರದೆಂಬ ಕಾರಣಕ್ಕೆ ಈ ಹೊಸ ಆದೇಶ ಹೊರಡಿಸಲಾಗಿದೆ. ಆದರೆ ಹಳೆಯ ಪದ್ಧತಿಯಂತೆಯೇ ಗುತ್ತಿಗೆಯನ್ನು ಕಡಿಮೆ ಮೊತ್ತಕ್ಕೆ ಮಾಡಲು ನಿರ್ಧರಿಸಿ ಮತ್ತೆ ಟೆಂಡರ್ ಕರೆಯುವುದನ್ನು ರಿವರ್ಸ್ ಟೆಂಡರ್ ಎನ್ನುತ್ತಾರೆ. ಮೊದಲ ಬಾರಿಗೆ ಕರೆಯಲಾದ ಟೆಂಡರ್ಗಳಲ್ಲಿ ಅಕ್ರಮ ನಡೆದಿರುವುದು ಕಂಡುಬಂದಾಗ ಅಥವಾ ಹೆಚ್ಚು ಅಗ್ಗವಾಗಿ ಕಾಮಗಾರಿ ನಡೆಸಲು ಅವಕಾಶವಿದೆ ಎಂದು ಭಾವಿಸಿದಾಗ ರಿವರ್ಸ್ ಟೆಂಡರ್ ಕರೆಯಲಾಗುತ್ತದೆ. ಆದರೆ ಇನ್ಮುಂದೆ ಈ ಪದ್ಧತಿ ಅಸ್ತಿತ್ವದಲ್ಲಿ ಇರಲ್ಲ. ಇಂತಹ ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.